ಹೇ ವಾಟ್ಸ್ ಅಪ್ ಗೈಸ್, ಹೇಗಿದ್ರೆ ಹೋಪ್ ಯು ಗೈಸ್ ಡೂಯಿಂಗ್ ಗ್ರೇಟ್. ಸೊ ಗೈಸ್, ಕರ್ನಾಟಕ ಸರ್ಕಾರ ಕಡೆಯಿಂದ 20 ದಿನಗಳ ಕಾಲ ಸರ್ಕಾರ ಒಂದು 50% ಏನು ಡಿಸ್ಕೌಂಟ್ ಪ್ರೈಸನ್ನು ನೀಡಿತು. ಅಂದರೆ ನಿಮ್ಮ ಹಳೆ ಚಲಾನ್ಗಳಲ್ಲಿ 50% ಡಿಸ್ಕೌಂಟ್, ಅಂದರೆ 500 ಇದ್ದರೆ 250 ಪೇ ಮಾಡಿಬಿಟ್ಟು ನೀವು ನಿಮ್ಮೊಂದು ಚಲಾನ್ಗಳೇನಿರುತ್ತೆ, ಪೆಂಡಿಂಗ್ ಚಲಾನ್ಗಳು, ಅದನ್ನು ಕ್ಲಿಯರ್ ಮಾಡಿ ಅಂದ್ಬಿಟ್ಟು ಒಂದು ಯೋಜನೆಯನ್ನು ಬಿಡುಗಡೆ ಮಾಡಿತ್ತು 20 ದಿವಸಗಳವರೆಗೆ. ಅಂದರೆ 21 ಜೂನ್ನಿಂದ 10th ಜುಲೈವರೆಗೆ. ಸೊ ಕನಿಷ್ಠ 20 ದಿನಗಳು. ಸೊ ಈಗ ಅದರ ರಿಸಲ್ಟು ಬಂದಾಗಿದೆ ಗೈಸ್. ಓಕೆ, ಆ್ಯಂಡ್ ಅದರ ಜೊತೆಗೆ ಸುಮಾರು ಜನ ಕೇಳ್ತಾ ಇದ್ರು ನೆಕ್ಸ್ಟ್ ಇಯರು ಕೂಡ ಇದು ತಿರ್ಗಾ ಬರುತ್ತೆ ಅಂದ್ಬಿಟ್ಟು. ಅದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಸೊ ದಟ್ ವಿಡಿಯೋ ಎಂಡ್ವರೆಗೂ ನೋಡ್ತಾ ಇರಿ ಗೈಸ್. ಓಕೆ, ಹಾಗಾದರೆ ಈ ಯೋಜನೆ ಒಂದು ಸರ್ಕಾರ ಎಷ್ಟು ಹಣ ಸಂಗ್ರಹ ಆಯಿತು ಅಂತ ನೋಡೋಣ ಅದರ ಜೊತೆಗೆ. ಆ್ಯಂಡ್ ಮೊದಲಿಗೆ 50% ರಿಯಾಯಿತಿ ಯೋಜನೆ ಜೂನ್ 21ರಿಂದ ಜುಲೈ 10ನೇ ತಾರೀಕಿನವರೆಗೆ ನಡೆದಿತ್ತು. ನಿಮಗೆಲ್ರಿಗೂ ಗೊತ್ತಿರೋ ವಿಷಯವೇ, 20 ದಿವಸಗಳ ಕಾಲ. ಸೊ ಈ ಅವಧಿಯಲ್ಲಿ ಬಾಕಿ ಉಳಿದೊಂದು ಟ್ರಾಫಿಕ್ ಈ ಚಲಾನ್ಗಳೇನಿರುತ್ತೆ ಅವುಗಳನ್ನು ಅರ್ಧ ದಂಡ ಪಾವತಿಸ್ಬಿಟ್ಟು ಏನಿದೆ ಮುಕ್ತಾಯಗೊಳಿಸುವಾಗಿ ಸರ್ಕಾರ ಏನಿದೆ ಅವಕಾಶನ ನೀಡಿತ್ತು ರೈಟ್. ಸೊ ಆರಂಭದ ದಿನಗಳಲ್ಲೇ ಸರ್ಕಾರದ ಅಂಕಿಅಂಶಗಳ ಪ್ರಕಾರ ಸುಮಾರು 8.82 ಲಕ್ಷ ಚಲಾನ್ ಪ್ರಕರಣಗಳು ಇತ್ಯರ್ಥವಾಗಿದ್ದು ಸರಿಸುಮಾರು 26 ಕೋಟಿಗೂ ಹೆಚ್ಚು ಹಣ ಸಂಗ್ರಹವಾಗಿತ್ತು, ಅಂದರೆ ಸ್ಟಾರ್ಟಿಂಗ್ ಡೇಸಲ್ಲೇ ರೈಟ್. ನಂತರ ಯೋಜನೆಯ ಮುಕ್ತಾಯದ ವೇಳೆಗೆ ರಾಜ್ಯಾದ್ಯಂತ 55 ಕೋಟಿಗೂ ಹೆಚ್ಚು ಮೊತ್ತ ಕಲೆಕ್ಟ್ ಆಗಿದೆ ಈ ಒಂದು ಫೈನಲ್ಲಿ ರೈಟ್. ಈ ಒಂದು 50% ಡಿಸ್ಕೌಂಟ್ ಏನಿತ್ತು ಅದರಲ್ಲಿ. ಇದರಿಂದ ಬಹಳಷ್ಟು ವಾಹನ ಸವಾರರು ಈ ಅವಕಾಶವನ್ನು ಬಳಸಿಕೊಂಡಿದ್ದಾರೆ ಅನ್ನೋದು ಇದರಲ್ಲಿ ಗೊತ್ತಾಗುತ್ತೆ. ಅಂದರೆ ಯಾಕಂದರೆ ಇದೇ 50% ಡಿಸ್ಕೌಂಟ್ ಇತ್ತು, ಅದರಲ್ಲಿ ಎಲ್ಲರೂ ಈ ಅವಕಾಶನ ಪಡ್ಕೊಂಡಿದ್ದಾರೆ. ಮೈಸೂರು ನಗರದಲ್ಲಿ 18 ದಿನಗಳಲ್ಲಿ ಸುಮಾರು 4.1 ಕೋಟಿ ದಂಡ ಇದರಲ್ಲಿ ಏನಿದು ಕಲೆಕ್ಟ್ ಆಗಿದೆ. ಅಂದರೆ ಸರಿಸುಮಾರು 4 ಕೋಟಿ ಅಂತ ನೀವು ಹೇಳ್ಬೋದು. ಕೇವಲ 18 ದಿನಗಳಲ್ಲಿ 4 ಕೋಟಿ ಕಲೆಕ್ಟ್ ಆಗಿದೆ ರೈಟ್. ಸೊ ಈಗ ಸುಮಾರು ಜನ ಕೇಳ್ತಾ ಇದ್ರು ಈ ರೀತಿಯಾದಂಥದ್ದು ಏನಿದೆ ನೆಕ್ಸ್ಟ್ ಇಯರು ಕೂಡ 50% ಡಿಸ್ಕೌಂಟ್ ಒಂದು ನೆಕ್ಸ್ಟ್ ಇಯರು ಕೂಡ ಬರುತ್ತಾ ಅಂತ ಅಂದ್ಬಿಟ್ರೆ. ಸೊ ಹಾಗಾಗಿ ಸದ್ಯಕ್ಕೆ ಆ ರೀತಿಯ ಒಂದು ಅಪ್ಡೇಟ್ ಇಲ್ಲ. ಯಾಕಂದರೆ ನೆಕ್ಸ್ಟ್ ಇಯರ್ ಬರುತ್ತಾ ಬರಲ್ವಾ 50% ಡಿಸ್ಕೌಂಟ್ ಆ ರೀತಿ ಅನ್ನೋದು ಅಂದ್ಬಿಟ್ಟು. ಸೊ ಸದ್ಯಕ್ಕೆ ಅದೇ ರೀತಿ ಗೌರ್ಮೆಂಟ್ ಕಡೆಯಿಂದ ಆಗಲಿ ಅಥವಾ ಟ್ರಾಫಿಕ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಆಗಲಿ ಆ ರೀತಿ ಯಾವುದೇ ಅಪ್ಡೇಟ್ ಇಲ್ಲ. ಸೊ ಆ ರೀತಿ ಯಾವುದೇ ಅಪ್ಡೇಟ್ ಬಂದರೂ ಕೂಡ ನಿಮಗೆ ನೆಕ್ಸ್ಟ್ ಇಯರ್ ಬರೋದಿದ್ದರೆ ನಾನು ನಿಮಗೆ ಅದ್ರ ಬಗ್ಗೆ ತಿರ್ಗಿ ಅಪ್ಡೇಟನ್ನು ಈ ವಿಡಿಯೋ ಮುಖಾಂತರ ನಾನು ತಿಳಿಸ್ತಾ ಇರ್ತೀನಿ. ಸೊ ಹಾಗಾಗಿ ಏನಂತಂದರೆ 55+ ಕೋಟಿ ಕಲೆಕ್ಟ್ ಆಗಿದೆ ಈ ಒಂದು 20 ದಿನಗಳ ಕಾಲಾವಕಾಶನಲ್ಲಿ. ಸರಿಸುಮಾರು 19.14 ಅಂದರೆ 19 ಲಕ್ಷ ರಫ್ಲಿ ಅಂತ ಇಟ್ಕೊಳ್ಳಿ. 19 ಲಕ್ಷ ಕೇಸ್ಗಳೇನಿದೆ ಇದರಲ್ಲಿ, ಕೇಸ್ಗಳಂದರೆ ಈ ಒಂದು ಚಲಾನ್ಗಳೇನಿತ್ತು ಅದು ಪೆಂಡಿಂಗ್ ಚಲಾನ್ಗಳು, ಅದು ಸೆಟಲ್ ಆಗಿದೆ ಸ್ಟೇಟ್ ವೈಡ್ ರೈಟ್. ಸೊ ಐ ಹೋಪ್ ಈ ಒಂದು ಚಿಕ್ಕ ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಆ್ಯಂಡ್ ನೀವು ನಿಮ್ಮ ಒಂದು ಹಳೆ ಚಲಾನ್ಗಳು ಇದ್ದರೆ ಆಲ್ರೆಡಿ ಕಟ್ಟಿದ್ದೀರಾ ಅಥವಾ ಇನ್ನೂ ಕಟ್ಟಿಲ್ವಾ, ಯಾವ ರೀತಿ ಏನು ಅನ್ನೋದು ಕೂಡ ನಿಮ್ಮ ಅಭಿಪ್ರಾಯ. ಇನ್ನು ನೆಕ್ಸ್ಟ್ ಇಯರ್ ಕೂಡ ಇದೇ ರೀತಿಯಾದಂಥ ಆಫರ್ ಸಿಗಬಹುದಾ, ಕೊಡಬೇಕಾ, ಏನು ಯಾವ ರೀತಿ ಅನ್ನೋದನ್ನು ಕೂಡ ನೀವು ಕಮೆಂಟ್ ಮುಖಾಂತರ ತಿಳಿಸ್ಬೋದು. ಆ್ಯಂಡ್ ದ್ಯಾಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ಮತ್ತೆ ಒಂದು ಯೂಸ್ಫುಲ್ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.